ಸಿಎಂಗೆ ನಿಯೋಗ ಹೋಗಿರೋಂತದಾಗ್ಲಿ ಮತ್ತೊಂದಾಗ್ಲಿ ಈ ಸದ್ಯಕ್ಕೆ ಯಾವ್ದೂನು ಇನ್ನು ಏನು ಅದ್ರದ್ದೇನು ನಿರ್ಧಾರಗಳು ಆಗಿಲ್ಲ. ಅಲ್ಲ, ನೀವು ಶಾಸಕರ ನಿಯೋಗ ಎಲ್ಲ ಹೋಗಿ ಅದಕ್ಕೆ ಒಂದು ಕಮಿಟಿ ಮಾಡಿ ಈಗ ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರೆ. ಸರ್ಕಾರದಿಂದ ಒಬ್ಬರನ್ನ ಅಪಾಯಿಂಟ್ ಮಾಡಿ ಅದನ್ನ ಮಠ ನೋಡ್ಕೊಳ್ಳೋ ವಿಚಾರ ಕುರಿತಂತೆ ಸಿಎಂಗೆ ಮನವಿ ಸಲ್ಲಿಸಿದ್ರಲ್ಲ ಸರ್? ಯಾವುದೇ ಲಿಖಿತ ಮನವಿಗಳನ್ನ ಸಲ್ಲಿಸಿಲ್ಲ. ನಾವು ಹೋಗಿದ್ದಂಥದ್ದು, ನಾವು ಎಲ್ಲಾ MLAಗಳು ಬೇರೆ ಒಂದು ಚರ್ಚೆಗೋಸ್ಕರ ಹೋಗಿದ್ವಿ. ನಮ್ಮ ಡೆವಲಪ್ಮೆಂಟ್ಸ್ ನಮ್ಗೊಂದು ಅನುದಾನ ಹಾಕೊಡ್ರಿ ಬಜೆಟ್ ಅಲ್ಲಿ ಅಂತ. ಅದರ ಮಧ್ಯೆ ನಿಮ್ ಮುರುಘಾ ಮಠ ಹೇಗ್ ನಡೀತಿದೆ ಅಂತ ಸಾಹೇಬ್ರು ಕ್ವಶನ್ ಮಾಡಿದ್ರು. ಚೆನ್ನಾಗಿ ನಡೀತಿದೆ ಅನ್ನೋದನ್ನ ಆನ್ಸರ್ ಮಾಡಿದ್ವಿ. MB ಪಾಟೀಲ್ ಏನೋ ಸಜೆಷನ್ ಕೊಟ್ಟರು ಅಂತ ಸರ್, ಅದೇ ಆಡಳಿತಾಧಿಕಾರಿ ನೇಮಕಕ್ಕೆ ಒಬ್ರು MLAನೋ ಸಚಿವರನ್ನೋ ನೇತೃತ್ವದಲ್ಲಿ ಅದನ್ನ MB ಪಾಟೀಲ್ ಸಾಹೇಬ್ರು ಯಾರಾದ್ರೂ ಒಬ್ರು ಲೋಕಲ್ MLA ಇರ್ಲಿ ಅನ್ನೋಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವ್ ಏನ್ ಮಾತಾಡೋದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಇದು ಏನೇ ಡಿಸಿಷನ್ ಆದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸಿಷನ್ ಆಗ್ಬೇಕಾಗುತ್ತೆ. ಅದರಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.